ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಮುಂದಿನ ಕರೆ ಪವಿತ್ರ ನಾಗಭೂಷಣ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪವಿತ್ರ ಅವರೇ. ಹಲೋ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ ಮಾ, ಹೇಳಿ, ಏನು ಕೇಳಬೇಕಿತ್ತು ಮಗನ ಬಗ್ಗೆ? ನನ್ನ ಮಗನ ಭವಿಷ್ಯದ ಬಗ್ಗೆ. ಓಕೆ, ಜನ್ಮ ದಿನಾಂಕವನ್ನ ತಿಳಿಸಿ. 6/5/1984. 6/5/1984. ಸಮಯ 11:53. ಓಕೆ, ಏನ್ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು? ಹೌದು. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. 11:50 ರಾತ್ರಿನಾ ಬೆಳಗ್ಗೆನಾ? ಬೆಳಿಗ್ಗೆ. ಹಾ, ಹೇಳಿಮ್ಮ. ಅವನು M.Tech ಮಾಡ್ತಾ ಇದ್ದಾನೆ. ಓದಿನಲ್ಲಿ ಜಾಣ ಇದ್ದಾನೆ. ಅವನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಬೇಕಿತ್ತು. ಹಾ ಹಾ ಹಾ. M.Tech ಮಾಡ್ತಾ ಇದ್ದಾನೆ, ಮುಂದಿನ ಭವಿಷ್ಯ ಹೇಗೆ? M.Tech ಮಾಡ್ತಿರೋದಾ MDS ಮಾಡ್ತಾ ಇರೋದಾ? ನಾನು BE ಮಾಡಿ M.Tech ಮಾಡ್ತಾ ಇದ್ದಾನೆ. M.Tech ಮಾಡ್ತಾ ಇದ್ದಾನೆ. ಹಾ ಹಾ. ಧನವಿದ್ಯಾ ಕ್ಷೇತ್ರಾಧಿಪತಿ ರವಿ ಅಷ್ಟಮ ದಶಮದಲ್ಲಿ ಬುಧಾದಿತ್ಯ ಯೋಗ ಇದೆಯಮ್ಮ. ಅದು ಅಲ್ಲದೆ ಲಕ್ಷ್ಮೀನಾರಾಯಣ ಯೋಗ ಇದೆ. ತುಂಬ ಚೆನ್ನಾಗಿದೆ ಈ ಮಗನಿಗೆ ಭವಿಷ್ಯ. ಕೇಳಿಸ್ತಾ ಇದೆಯಲ್ಲ? ಹಾಗೆ ಮುಂದಿನ ದಿನಗಳಲ್ಲೂ ಸಹ ಒಳ್ಳೆಯ ಕೆಲಸವೂ ಸಿಗುತ್ತೆ, ಚೆನ್ನಾಗಿ ನಡೀತದೆ, ಏನು ತೊಂದರೆ ಇಲ್ಲ. ಅದರೊಳಗೂ ಈ 6 ಗುರುವು ಸಹ ಶುಭಕಾರಕನಾಗಿದ್ದಾನೆ, ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಎಲ್ಲ ರೀತಿಯಲ್ಲೂ ಚೆನ್ನಾಗಾಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸಣ್ಣ ಪುಟ್ಟದ್ದು ಏನಾದರೂ ಬಂದು ಹೋಗ್ತಕ್ಕಂಥದ್ದು ಎಲ್ಲರೂ ಜೀವನದಲ್ಲಿ ಇರುವಂಥದ್ದೇ. ತಾವೇನೋ ಕಷ್ಟಪಟ್ವಿ, ಅಯ್ಯೋ ನನ್ನ ಮಗನಿಗೆ ಹಿಂಗೆ ಆಗಿದೆ, ಅಥವಾ ಎಜುಕೇಷನಲ್ಲಿ ಸ್ವಲ್ಪ ಸೋಮಾರಿತನ ಮಾಡ್ತಿದ್ದಾನೆ ಅಂದ ತಕ್ಷಣ ಅದಕ್ಕೆಲ್ಲ ಗ್ರಹಗಳಿಂದ ಔಷಧ ಸಿಕ್ಕೋದಂಥದ್ದಲ್ಲ. ಅವನಿಗೆ ಮನುಜ ಸಹಜವಾಗಿ ಇರ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಭವಿಷ್ಯ ಮಾತ್ರ ತುಂಬಾ ಚೆನ್ನಾಗಿದೆ, ಯಾವುದೇ ಯೋಚನೆ ಬೇಡ. ಓಕೆ, ಧನ್ಯವಾದಗಳು ಪವಿತ್ರ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿಯವರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿದಿರಿ. ಎಲ್ಲರೂ ಕೂಡ ಜಾತಕದ ಬಗ್ಗೆನೇ ತಮ್ಮ ಸಮಸ್ಯೆಯನ್ನು ಮುಂದಿಟ್ಟರು. ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂದರೆ, ಇನ್ನೇನು ಆಷಾಢ ಮಾಸ ಬರ್ತಾ ಇದೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಅದು ತುಂಬಾ ಗಳಿಸ್ಕೋತಾ ಇದೆ. ಏನಂದರೆ, ಆಷಾಢ ಮಾಸದಲ್ಲಿ ಏನೂ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ. ಯಾಕೆ ಆ ಮಾಸವನ್ನು ಆ ರೀತಿಯಾಗಿ ನಾವು ಮೆನ್ಷನ್ ಮಾಡ್ತೀವಿ? ಯಾಕೆ ಶುಭ ಕಾರ್ಯ ಮಾಡಬಾರ್ದು? ಬಹಳಷ್ಟು ಜನ ತಿಳ್ಕೊಂಡಿರ್ತಕ್ಕಂಥದ್ದು ಏನಂತಂದರೆ, ಇದು ಕೆಟ್ಟ ದಿನಗಳಾಗುತ್ತೆ, ಆ ದಿನಗಳಲ್ಲಿ ಏನಾದ್ರು ಮಾಡಿದ್ರೆ ಕೆಟ್ಟದಾಗ್ಬಿಡುತ್ತೆ ಅಂಥೇಳಿ. ಆದರೆ ಪ್ರಾಚೀನರು ಎಷ್ಟೊಂದು ಕಾಳಜಿ ಇತ್ತು ಈ ದೇಶದ ಮೇಲೆ ಅಂತಂದರೆ, ಕೃಷಿ ಅವಲಂಬಿತವಾಗಿರ್ತಕ್ಕಂಥ ದೇಶ. ಯಾವ ಕಾರಣಕ್ಕೂ ಎಂಥದೇ ಶುಭ ಸಮಾರಂಭಗಳಿದ್ದರೂ ಸಮೇತ ಕೃಷಿಗೆ ಎಲ್ಲೂ ಸಮೇತ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಈ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟರು. ಹೀಗೆ ಈ ಮುಂಗಾರು ಮಳೆ ಪ್ರಾರಂಭವಾಗೋದೇ ಈ ಸಂದರ್ಭದಲ್ಲಿ. ಈಗೆಲ್ಲ ಪ್ರಾರಂಭ ಆಗಿದೆ, ಈಗ 1 ತಿಂಗಳಲ್ಲಿ ನೆಲವೆಲ್ಲ ಹದವಾಗುತ್ತೆ. ಹದವಾಗಿದ ಮೇಲೆ ಇನ್ನು ಉಳುಮೆ ಪ್ರಾರಂಭ ಆಗಬೇಕು. ಈ ಉಳುಮೆಯಲ್ಲಿ ಬಿತ್ತನೆಯನ್ನು ಪ್ರಾರಂಭಿಸಿ ಇನ್ನು ನಾಟಿ ಮಾಡ್ತಕ್ಕಂಥದ್ದು ಅಂತ ಶುರುವಾಗುತ್ತೆ. ಬೆಳೆಯನ್ನು ಬೆಳಿಲಿಕ್ಕೆ ಯಾವುದೇ ಧಾನ್ಯಗಳನ್ನು ಬೆಳೆಸಬೇಕಾದ್ರೆ ಈಗ ಸರಿಯಾದಂಥ ಸಂದರ್ಭದಲ್ಲಿ ಆಷಾಢ ಮಾಸದಲ್ಲಿ ನೀವು ಮದುವೆ ಅಥವಾ ಬೇರೆ ಮನೆ ಗೃಹ ಪ್ರವೇಶನೋ ಇನ್ನೊಂದು ಮತ್ತೊಂದು ಇಟ್ಟರಿ ಅಂತಂದರೆ ಈ ಕೆಲಸವನ್ನು ಬಿಟ್ಟುಬಿಟ್ಟು ಇದಕ್ಕೆ ತಿರುಗಾಟಗಳನ್ನು ಮಾಡ್ತಾ ಇರ್ತಾರೆ. ಗದ್ದೆ ಹಾಗೇ ಉಳ್ಕೊಳ್ಳುತ್ತೆ, ಮಾಡಬೇಕಾದ ಕೆಲಸಗಳು ಆಗೋದೇ ಇಲ್ಲ. ಜೊತೆಯಲ್ಲಿ ಈ ಸಮಾರಂಭಗಳು ಅಂತ ಮನೆಯಲ್ಲಿ ಹಾಕ್ಕೊಂಡಿದ್ರು ಸಮೇತ ಅದರ ಓಡಾಟಗಳು ಸಮೇತ ಅವರಿಗೂ ಸಹ ತೊಂದರೆ. ಆದ್ದರಿಂದ ಇದು ಒಂದು ಸಂದರ್ಭದಲ್ಲಿ ಯಾವುದೇ ಶುಭ ಸಮಾರಂಭಗಳು ಮಾಡಬಾರ್ದು. ಹೇಗೆ ಮಾಡಬಾರ್ದು? ಹೀಗೆ ಕಾರಣ ಹೇಳಿಬಿಟ್ರೆ ಇದು ನಿಜವಾಗ್ಲೂ ಇದಕ್ಕೆ ಕಾರಣ ಅಂತಂದರೆ ನಮ್ಮಲ್ಲಿ ಬೇಕಾದಷ್ಟು ಕೂಲಿಗರುಗಳಿದ್ದಾರೆ, ನಾವು ಮಾಡೋಣ ಅಂಥೇಳಿ ಮಾಡಿಬಿಡ್ತಾರೆ. ಅದನ್ನು ಏನು ಮಾಡಿಬಿಟ್ರು, ದೇವರ ಹೆಸರಿನಲ್ಲಿ ಬಂಧಿಸಿಟ್ಬಿಟ್ರು. ಅಂದರೆ ಸಂಪ್ರದಾಯವಾಗಿ ತಂದುಬಿಟ್ರು. ಈ ಸಂದರ್ಭದಲ್ಲಿ ನೀವೇನಾದ್ರು ಮಾಡಿದ್ರೆ ತೊಂದರೆ ಆಗುತ್ತೆ, ಇದನ್ನು ತಂದಿರೋದ್ರಿಂದ ಯಾವ ಕಾರಣಕ್ಕೂ ಮಾಡೋದಿಲ್ಲ. ಅವಾಗೇನಾಯಿತು, ಎಲ್ಲಿವರೆಗೆ ಮಾಡೋದಿಲ್ಲ ಅಂತಂದರೆ ಈ ಕೃಷಿ ಅಥವಾ ಗದ್ದೆ ಕೆಲಸ, ತೋಟದ ಕೆಲಸ ಇಷ್ಟು ಬಿಟ್ಟುಬಿಟ್ರೆ ಬೇರೆ ಇನ್ನೇನು ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲದೂ ಬಿಟ್ಟು ಚೆನ್ನೆಮಣೆ ಆಡ್ತಕ್ಕಂಥ ಕಾಲವೂ ಇತ್ತಂತೆ. ಆ ಚೆನ್ನೆಮಣೆ ಇತ್ಯಾದಿಗಳನ್ನು ಅವತ್ತೂ ಆಡಬಾರ್ದು ಆಷಾಢದಲ್ಲಿ ಅಂತ ಹೇಳ್ಕೊಂಡು ಅದನ್ನು ಎತ್ತಿ ಇಟ್ಬಿಡೋರು. ಅಂದರೆ ಈ ಸಂದರ್ಭದಲ್ಲಿ ಕೇವಲ ಕೆಲಸ ಎಲ್ಲಿ ಭೂಮಿ ಮೇಲೆ ಮಾಡ್ತಕ್ಕಂಥ ಕೆಲಸ ಇಷ್ಟಕ್ಕೆ ಸೀಮಿತವಾಗಿರಬೇಕು ಅಂತ. ಹೊಸ ದಂಪತಿಗಳು ಸಮೇತ ಮನೆಯಲ್ಲಿ ಇರಬಾರ್ದು ಆಷಾಢ ಮಾಸಕ್ಕೆ. ಹೆಂಡತಿ ಹೊರಗಡೆ ಅಂದರೆ ತನ್ನ ತಾಯಿ ಮನೆಗೆ ಹೋಗಬೇಕು ಅಂತ. ಯಾಕೆಂತಂದರೆ ಹೊಸತನದಲ್ಲಿ ಕೆಲಸಗಳು ಬೇಕಾಗಿರೋದಿಲ್ಲ, ಬರೀ ಮನೆಯಲ್ಲೇ ಇರಬೇಕು, ಮಾತಾಡಬೇಕು, ಅದೇ ತಿರುಗಾಟಗಳು ಇರಬೇಕು ಅಂತೇಳಿ ಇರುತ್ತೆ. ಆದ್ದರಿಂದ ಹೊಸ ದಂಪತಿಗಳು ಮಾತ್ರ ಇರಬಾರ್ದು ಅಂತ ಮಾಡಿದ್ರು. ಏನಾರು ಆಷಾಢದಲ್ಲಿ ಇರಬಾರ್ದು ಅಂತಂಗಿದ್ರೆ ಹಳೆ ದಂಪತಿಗಳು ಇರಬಾರ್ದು ಅಂತ ಅಂತಿದ್ರು. ಹಳೇದಾದಾಗ ಇವೆಲ್ಲ ಮಾತುಕತೆ ಕಡಿಮೆ ಆಗಿರುತ್ತೆ, ಕೆಲಸ ಜಾಸ್ತಿ ಆಗಿರುತ್ತೆ. ಆದ್ದರಿಂದ ಹೊಸ ದಂಪತಿಗಳು ಮಾತ್ರ ಇರಬಾರ್ದು ಅಂತ ತಂದಿದ್ದು ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದರಿಂದ ಇದು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಹಿಂದಿನವರಿಗೆ ಬಹಳಷ್ಟು ಕಾಳಜಿ ಇತ್ತು ಅನ್ನೋದನ್ನು ತೋರಿಸ್ಕೊಡುತ್ತೆ. ಓಕೆ, ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರೆಲ್ಲರಿಗೂ ಕೂಡ ತಿಳಿಸ್ಕೊಟ್ರಿ. ಕರೆ ಮಾಡಿದಂತಹ ವೀಕ್ಷಕರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಸೂಚಿಸಿದ್ರಿ. ಧನ್ಯವಾದಗಳು.
ವೀಕ್ಷಕರೇ, ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳು ನಿಮ್ಮನ್ನ ತಲುಪಿದೆ. ಅಷ್ಟೇ ಅಲ್ಲ, ಕರೆ ಮಾಡಿದಂತಹ ವೀಕ್ಷಕರ ಸಮಸ್ಯೆಗಳಿಗೂ ಪರಿಹಾರವನ್ನ ಸಿಕ್ಕಿದೆ. ಹಾಗೆಯೇ ಇನ್ನೊಂದು ವಿಶೇಷವಾದ ಸೂಚನೆ ಅಂದರೆ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಪರಿಹಾರವನ್ನ ಕಂಡುಕೋಬಹುದು. ಅದು ಆಧ್ಯಾತ್ಮ ಆಗಿರ್ಬೋದು ಅಥವಾ ಮೂಢನಂಬಿಕೆಯ ಬಗ್ಗೆ, ಪುರಾಣಗಳ ಬಗ್ಗೆ, ಆಯುರ್ವೇದದ ಬಗ್ಗೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರವನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇದು ಇವತ್ತಿನ ಸಂತೋಷ ಸೂತ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.